on with translators there. ನಮಸ್ಕಾರ ಸರ್. ನಾನು ತುಮಕೂರು ಜಿಲ್ಲೆಯಿಂದ ಗುಬ್ಬಿ ತಾಲೂಕಿನವಳಾಗಿದ್ದರಿಂದ ಸದ್ಯ ನಾನು ಇಲ್ಲಿಯ ಬರದ ಸ್ಥಿತಿಯ ಬಗ್ಗೆ ಮಾತ್ರ ಹೇಳ್ತೇನೆ. ಹಾಗಂದ ಮಾತ್ರಕ್ಕೆ ದೇಶದಲ್ಲಿ ಬೇರೆ ಎಲ್ಲೂ ಬರ ಇಲ್ಲ ಅಂತ ಅಲ್ಲ, ಆದರೆ ಬೇರೆಯ ಬರದ ಭಾಗಗಳ ಪರಿಸ್ಥಿತಿ ಕೂಡ ಅಂಥ ಉತ್ತಮವಾಗಿ ಏನೂ ಇಲ್ಲ. ಅದರ ಸ್ಥಿತಿ ಕೂಡ ನೆಲ ಕಚ್ಚುತ್ತಿದೆ. ಈ ಜಿಲ್ಲೆಯಲ್ಲಿ ನಮಗೆ 9 ತಾಲೂಕುಗಳಿವೆ. ಮುಖ್ಯವಾದ ಬೆಲೆ ರಾಗಿ, ಕಡಲೆ, ಹಣ್ಣು, ಇವೆಲ್ಲ ಮಳೆ ಆಧಾರಿತ ಬೆಳೆಗಳು. ಸಕಾಲಕ್ಕೆ ಮಳೆ ಬಾರದಿದ್ದರಿಂದ ರೈತ ಕಂಗಾಲಾಗಿದ್ದಾನೆ. ಅವನಿಗೆ ಗೊತ್ತಿರುವುದು ಕಲೆ ಅಂದರೆ ಬರೀ ವ್ಯವಸಾಯ ಮಾತ್ರ. ಆ ವ್ಯವಸಾಯದ ಕಲೆ ಬಿಟ್ಟು ಅವನಿಗೆ ಬೇರೆ ಯಾವ ಕಲೆಯೂ ಗೊತ್ತಿಲ್ಲ. ಆ ವ್ಯವಸಾಯ ಮಾತ್ರ ವ್ಯವಸಾಯಕ್ಕೆ ಬೇಕಿರುವುದು ಮಳೆ ಬಾರದಿದ್ದಾಗ ಅವನು ಕಂಗಾಲಾಗಿ ಹೆದರಿರುತ್ತಾನೆ. ದೃಢಗೆಡದೆ ಮುನ್ನುಗ್ಗಲು ಪ್ರಯತ್ನಿಸಲು ಸಾಲಕ್ಕೆ ಶರಣು ಹೋಗುತ್ತಾನೆ. ಈ ಬಾರಿ ಹೀಗಾಯಿತು, ಆದರೆ ಮುಂದಿನ ವರ್ಷವಾಗಬಹುದು ಅಂತ ಒಂದು ನಂಬಿಕೆಯ ಮೇಲೆ ಅವನು ಸಾಲ ಮಾಡ್ತಾನೆ. ಏನೇ ಹೇಳಿದ್ರೂ ರೈತ ನಿಜವಾಗಿಯೂ ಆಶಾವಾದಿಯ ಪ್ರವೃತ್ತಿ ಇರುವವನು. ಆದ್ದರಿಂದ ಸಾಲ ಮಾಡಿ ಮುನ್ನುಗ್ಗಲು ಪ್ರಯತ್ನಿಸುತ್ತಾನೆ. ಆದರೆ ಮಳೆ ಸತತವಾಗಿ ಕೈಕೊಟ್ಟರೆ ಅವನಿಗೆ ಸಹಾಯ ಮಾಡುವವರು ಯಾರೂ ಇರುವುದಿಲ್ಲ. ನಂತರ ಯಾರನ್ನೂ ಕೇಳದೆ ಹೇಳದೆ ಸಾವಿಗೆ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ರೈತ ದೇಶದ ಜೀವಾಳ. ಆತ ಅನ್ನ ನೀಡಿದರೆ ಮಾತ್ರ ದೇಶದಲ್ಲಿ ಜನ ಏನು ಬೇಕಾದರೂ ಮಾಡಲು ಸಾಧ್ಯ. ಅವನೇ ಇಲ್ಲದೆ ಹೋದ ಮೇಲೆ ಇಡೀ ದೇಶ ಸತ್ತಂತೆ. ರೈತ ಆತ್ಮಹತ್ಯೆ ಮಾಡಿಕೊಂಡರೆ ಅವನ ಕುಟುಂಬದ ದೊಡ್ಡ ತಲೆ, ಹೆಡ್ ಆಫ್ ದಿ ಫ್ಯಾಮಿಲಿ, ಇಲ್ಲವಾಗುತ್ತದೆ. ಈ ಒಂದು ಇಲ್ಲ ಎನ್ನುವ ಶಬ್ದ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ, ಅವನ ಪರಿವಾರದ ಮೇಲೆ ಪರಿಣಾಮ ಬೀರುತ್ತದೆ. ಅಂದರೆ ಒಂದು ಕುಟುಂಬ ಹಾಳಾಗುತ್ತದೆ. ನಂತರ ಇವನಂತೆ ಇನ್ನೊಬ್ಬ, ಮಗದೊಬ್ಬ, ಹೀಗೆ ಆತ್ಮಹತ್ಯೆಗೆ ಶರಣು ಹೋಗುತ್ತಾರೆ. ಒಂದು ರೀತಿ ಈ ಆತ್ಮಹತ್ಯೆ ಪಿಡುಗಾಗಿ ಪರಿಣಮಿಸುತ್ತದೆ. ಇದರ ಪ್ರಭಾವ ಹಳ್ಳಿ, ಗ್ರಾಮ, ಊರು, ಸಮಾಜ, ಕೊನೆಗೆ ದೇಶದ ಮೇಲೆ ಪರಿಣಾಮ ಬೀರುತ್ತದೆ. ಸರ್ ಪ್ಲೀಸ್. ರೈತ ದೇಶದ ಜೀವಾಳ. ಆತ ಅನ್ನ ನೀಡಿದರೆ ಮಾತ್ರ ಜನತೆ ಏನು ಬೇಕಾದರೂ, ಎಂತಹ ಅದ್ಭುತಗಳನ್ನು ಬೇಕಾದರೂ ಮಾಡಲು ಬೀಗುತ್ತಾನೆ. ಆದರೆ ದೇಶದಲ್ಲಿ ಅನ್ನ ಕೊಡುವವನೇ ಇಲ್ಲದಿದ್ದರೆ ದೇಶ ಸತ್ತಂತೆ ಸರ್. ನಾನು ಯಾವ ಸರ್ಕಾರವನ್ನು ಬೆರಳು ಮಾಡಿ ಹೇಳುತ್ತಿಲ್ಲ. ಇಂದು ನಾವೆಲ್ಲ ಆಧುನೀಕರಣ, ಟೆಕ್ನಾಲಜಿ ಎಂದು ಮುನ್ನುಗ್ಗುತ್ತಿದ್ದೇವೆ, ಬೆಳೆಸುತ್ತಿದ್ದೇವೆ. ಆಧುನೀಕರಣ ಹೆಸರಿನಲ್ಲಿ ನಾವು ಪರಿಸರವನ್ನು ಹಾಳು ಮಾಡುತ್ತಿದ್ದೇವೆ. ಭೂಮಿ, ನೆಲ, ಬೆಟ್ಟ ಇತ್ಯಾದಿ. ಸರ್, ಟೆಕ್ನಾಲಜಿ ಬಹಳ ಮುಖ್ಯ ನಮಗೆ. ಆದರೆ ಟೆಕ್ನಾಲಜಿ ಒಂದೇ ಮುಖ್ಯ ಅಲ್ಲ. ಎಂಥ ಯಂತ್ರ ತಯಾರಿಸಿದರೂ ಅಲ್ಲಿ ಆರಂಭ ಹಾಗೂ ಕೊನೆಗೆ ಮನುಷ್ಯನ ಹಸ್ತ ಬೇಕೇ ಬೇಕು. ಅದೇ ರೈತ. ಇವತ್ತು ನಾವು ರೈತನ ಕೈಗಳನ್ನು ಕಿತ್ತುಕೊಂಡಿದ್ದೇವೆ, ಅವನ ಕೃಷಿಯನ್ನು ಕಿತ್ತುಕೊಂಡಿದ್ದೇವೆ. ಇದರ ಪರಿಣಾಮ ಹವಾಮಾನದ ಮೇಲೆ ಬೀರುತ್ತಿದೆ. ಹವಾಮಾನ ಬರದಲ್ಲೇ ಇದ್ದರೆ, ಮಳೆ ಆಗದೇ ಇದ್ದರೆ ರೈತ ನಿಜವಾಗ್ಲೂ ಸಾಯ್ತಾನೆ. ಅವನಿಗೆ ಅವನ ಕೈ ಶಕ್ತಿಯನ್ನು ನೀಡಿ ಟೆಕ್ನಾಲಜಿ ಬೆಳೆಸಿದ ಹಾಗೆ ವೈಜ್ಞಾನಿಕವಾಗಿ ಅವನ ಬೆಳೆಗೆ ಏನು ಬೇಕೋ ಅದನ್ನು ಯೋಚಿಸಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಸರ್. ಇಷ್ಟು ಮಾತಾಡೋದಕ್ಕೆ ಅನುಕೂಲ ಮಾಡಿಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.